ಹಾಯ್ ಫ್ರೆಂಡ್ಸ್, ನಮ್ಮದು ಎಲ್ಲ ಗೋಡೆಗಳು 3 ಅಡಿ ಮಟ್ಟ ಆಗೋಯ್ತು. ಹಂಗಾಗಿಬಿಟ್ಟು ಪ್ರತಿ ಒಂದಕ್ಕೂ ನೋಡಿ 4 ಇಂಚು ಗೋಡೆಗೆ ಎಲ್ಲ ಕಾಂಕ್ರೀಟ್ ಹಾಕ್ತಾ ಇದ್ದೀವಿ. ಅದೇ ಥರನೇ ನೀವೂ ಚೆನ್ನಾಗಿ ಈ ಥರ 4 ಇಂಚು ಗೋಡೆಗಳಿಗೆಲ್ಲ ಕಾಂಕ್ರೀಟ್ ಹಾಕ್ರಿ. ಕಾಂಕ್ರೀಟ್ ಹಾಕಿರೋದ್ರಿಂದ ಸ್ವಲ್ಪ ಸ್ಟ್ರೆಂತ್ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಏನಂದರೆ ನಾಳೆ ದಿವಸ ಕ್ರಾಕ್ ಬರಲ್ಲ. ಅದು ಕಾಂಕ್ರೀಟ್ ಇರೋದ್ರೆ ಬಾಂಡಿಂಗ್ ಚೆನ್ನಾಗಿರುತ್ತೆ. ಅದ್ರ ಮೇಲೆ ನಾವು ಕಂಬಿ ಇಟ್ಟು ಹಾಕಿದ್ದೀವಿ. ಬಟ್ ನೀವು ಕಂಬಿ ಇಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿರಿ, ಈ ಥರ ನಾವು ಹಾಕಿದ್ದೀವಿ. ಯಾಕಂದ್ರೆ ಕ್ರಾಕ್ ಬರಲ್ಲ ಸಣ್ಣ ಪುಟ್ಟದ್ದು ಯಾವುದೂ. ಹಂಗಾಗಿ ನಾವು ಹಾಕಿದ್ದೀವಿ. ಸ್ಟ್ರೆಂತೂ ಕೊಡತ್ತೆ. ಆಮೇಲೆ ಗೋಡೆನೂ ನಾಳೆ ಹೊಡೆದ್ರೂ ಸೇಕಾಗಲ್ಲ ಬೇಗ. ಉಳಿಸುತ್ತೆ. ನಾಳೆ ದಿವಸ ಎಲೆಕ್ಟ್ರಿಕಲ್ಸರು ಅವರು ಹೊಡಿತಾರೆ, ಎಲ್ಲ ಗುರು ಕಟ್ ಮಾಡ್ತಾರೆ, ಎಲ್ಲ ಬಿದ್ದೋಗೋ ಥರ ಇರ್ತವೆ. ಹಂಗಾಗಿ ನಾವು ಈ ಥರ ಹಾಕಿವಿ. ನೋಡಿರಿ, ನಿಮ್ಗೆ ಬೇಕಾದ್ರೆ ಈ ಥರ ಹಾಕ್ಕೊಳ್ಳಿ. ನೋಡಿ, ನಮ್ಮದು ಈ ಥರ ಇದೆ. ನಿಮಗೂ ಏನು ಅನ್ಸುತ್ತೆ ಅಂತ ನೀವು ಒಂದು ಸ್ವಲ್ಪ ಕಮೆಂಟ್ ಮಾಡಿ. ನಮ್ಮದು ಗೋಡೆ ಎಲ್ಲ ಲಿಂಟ್ಲ್ ಮಟ್ಟ ಮಾಡ್ತಾ ಇದ್ದಾರೆ. ಎಲ್ಲ ಆಲ್ಮೋಸ್ಟ್ಲಿ ಆಗ್ತಾ ಇದೆ. ಇನ್ನೂ 1-2 ಪೀಸ್ ಇದ್ದಾವೆ. ಅದು ಮೋಸ್ಟ್ಲಿ ಇವತ್ತು ಆಗ್ಬೋದು, ಇಲ್ಲಾಂದರೆ ಇಲ್ಲ. ಟೋಟಲ್ ನಮ್ಮದು ಎಷ್ಟು ಗಾರೆಯವರು ಆಗಿದೆ ಅಂತಂದರೆ ಇಲ್ಲಿಗೆ 10 ಗಾರೆಯವರು ಆಗಿದೆ. ಒಂದು 15 ಹೆಲ್ಪರ್ ಆಗಿದೆ. ಯಾವ ಥರ ಇದೆ ಅಂತ ಒಂದು ಸಲ ಕಮೆಂಟ್ ಹಾಕಿ.